ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಅನು ಎಜುಕೇಷನಲ್ ಸ್ಟಡೀಸ್. 8ನೇ ತರಗತಿ ಗಣಿತ ಭಾಗ 1 ಅಧ್ಯಾಯ 2 ಘಾತಾಂಕಗಳ ಆಟ. ಈ ವಿಡಿಯೋದಲ್ಲಿ ನಾವು ಪೇಜ್ ನಂಬರ್ 48ರಲ್ಲಿರುವಂತಹ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸೋಣ. ಕಂಡುಹಿಡಿಯಿರಿ ಎಂದು ಕೊಡಲಾಗಿದೆ. ಪ್ರಶ್ನೆ ನಂಬರ್ 1 ಗಮನಿಸಿ. 2ರ ಘಾತ 224 ಡಿವೈಡೆಡ್ ಬೈ 2ರ ಘಾತ 32ರ ಬೆಲೆಯಲ್ಲಿ ಬಿಡಿ ಸ್ಥಾನದ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಇಲ್ಲಿ ನೀವು ನೋಡಬಹುದು 2ರ ಘಾತ 224 ಮತ್ತು 4ರ ಘಾತ 32ರ ಬೆಲೆಯನ್ನು ನಾವು ಕಂಡುಹಿಡಿದು ನಂತರ ಅದರ ಬಿಡಿ ಸ್ಥಾನದಲ್ಲಿ ಬರುವಂತಹ ಸಂಖ್ಯೆಯನ್ನು ಕಂಡುಹಿಡಿಯಬೇಕು. ಇಲ್ಲಿ ಒಂದು ಸುಳಿವನ್ನು ಕೂಡ ಕೊಟ್ಟಿದ್ದಾರೆ. 4ಅನ್ನು ಇಲ್ಲಿ ನಾವು 2ರ ಸ್ಕ್ವೇರ್ ಎಂದು ಕೂಡ ತೆಗೆದುಕೊಳ್ಳಬಹುದಾಗಿದೆ. ಈಗ ಉತ್ತರವನ್ನು ನೋಡೋಣ. ಉತ್ತರವನ್ನು ಗಮನಿಸಿ. ಮೊದಲನೆಯದಾಗಿ ನಾವು 2ರ ಘಾತ 224ಅನ್ನು ಬರೆದು ನಂತರ ಡಿವೈಡೆಡ್ ಬೈ ಹಾಕಿ ಕೆಳಗಡೆಯಲ್ಲಿ 4ರ ಘಾತ 32ಅನ್ನು ಬರೆದಿದ್ದೇವೆ. ಈಗ ನೀವು ಇಲ್ಲಿ 2ರ ಘಾತ 224 ಡಿವೈಡೆಡ್ ಬೈ 4ರ ಘಾತ 32ರಲ್ಲಿ 4ಅನ್ನು ನಾವು 2ರ ಸ್ಕ್ವೇರ್ ಎಂದು ತೆಗೆದುಕೊಂಡಿದ್ದೇವೆ. ಸುಳಿವಲ್ಲಿ ನೀವು ನೋಡಬಹುದು 4ಅನ್ನು 2ರ ಸ್ಕ್ವೇರ್ ಎಂದು ಕೂಡ ತೆಗೆದುಕೊಳ್ಳಿ ಎಂದು ಕೊಟ್ಟಿದ್ದಾರೆ. ಆದ್ದರಿಂದ 4 ಇರುವಲ್ಲಿ 2ರ ಘಾತ 2 ಎಂದು ತೆಗೆದುಕೊಂಡಿದ್ದೇವೆ. 2ರ ಘಾತ 2 ಹೋಲ್ ಘಾತ 32 ಎಂದು ಬರೆಯಿರಿ. ಈಗ ಇಲ್ಲಿ ಗಮನಿಸಿ, 2ರ ಘಾತ 224 ಹಾಗೆ ಇರಲಿ. 2ರ ಘಾತ 2 ಹೋಲ್ ಘಾತ 32 ಇಲ್ಲಿ ನಾವು ನೋಡಬಹುದು ಎ ಘಾತ ಎಂ ಹೋಲ್ ಘಾತ ಎನ್ ಸೂತ್ರವನ್ನು ಉಪಯೋಗಿಸಿದಾಗ ಎ ಘಾತ ಎಂ ಇಂಟು ಎನ್ ಆಗುತ್ತದೆ. ಅಂದರೆ ಘಾತ ಸಂಖ್ಯೆಗಳನ್ನು ನಾವು ಗುಣಿಸಬೇಕು. 2 ಗುಣಿಸು 32 ಮಾಡಿದಾಗ 2ರ ಘಾತ 64 ಬರುತ್ತದೆ. ಒಂದು ಸೂತ್ರವನ್ನು ಗಮನಿಸಿ. ಎ ಘಾತ ಎಂ ಡಿವೈಡೆಡ್ ಬೈ ಎ ಘಾತ ಎನ್ ಈಕ್ವಲ್ಸ್ ಟು ಎ ಘಾತ ಎಂ ಮೈನಸ್ ಎನ್. ಹಿಂದಿನ ತರಗತಿಗಳಲ್ಲಿ ನೀವು ಈ ಸೂತ್ರವನ್ನು ಅಭ್ಯಾಸ ಮಾಡಿದ್ದೀರಿ. ಅಂದರೆ ಆಧಾರ ಸಂಖ್ಯೆ ಒಂದೇ ಆಗಿದ್ದು ಘಾತ ಸಂಖ್ಯೆಗಳು ಬೇರೆ ಬೇರೆಯಾಗಿದ್ದಾಗ ಭಾಗಿಸಿದಾಗ ನಾವು ಘಾತ ಸಂಖ್ಯೆಗಳನ್ನು ಕಳೆಯಬೇಕಾಗುತ್ತದೆ. ಘಾತ ಸಂಖ್ಯೆಗಳನ್ನು ಕಳೆಯೋಣ. 224 ಮೈನಸ್ 64. ಈಗ 224ರಲ್ಲಿ 64ಅನ್ನು ಕಳೆದಾಗ 2ರ ಘಾತ 160 ಬಂದಿದೆ. ಇಲ್ಲಿ ನೀವು ಪಕ್ಕದಲ್ಲಿ ನೋಡಿ, ಇಲ್ಲಿ 2ರ ಘಾತ 1 ಎಂದರೆ 2. ಇಲ್ಲಿ ನಾವು ಒಂದು ಅಂಶವನ್ನು ಗಮನಿಸಬೇಕು. 2ರ ಘಾತ 1 ಎಂದರೆ 2, 2ರ ಘಾತ 2 ಎಂದರೆ 4, 2ರ ಘಾತ 3 ಎಂದರೆ 8, 2ರ ಘಾತ 4 ಎಂದರೆ 16, 2ರ ಘಾತ 5 ಎಂದರೆ 32, 2ರ ಘಾತ 6 ಎಂದರೆ 64 ಆಗಿದೆ. ಈಗ ಇಲ್ಲಿ ನೀವು ಬಿಡಿ ಸ್ಥಾನದ ಸಂಖ್ಯೆಗಳನ್ನು ಗಮನಿಸಬೇಕು. ಬಿಡಿ ಸ್ಥಾನ ಎಂದರೆ ಇಲ್ಲಿ 2, 4, 8 ಇವುಗಳೇ ಇಲ್ಲಿ ಬಿಡಿ ಸ್ಥಾನದ ಸಂಖ್ಯೆಗಳಾಗಿದ್ದಾವೆ. ಗಮನಿಸಿ, 2, 4, 8, 6 ಬಿಡಿ ಸ್ಥಾನವನ್ನಷ್ಟೇ ನಾವು ಗಮನಿಸಿದಾಗ ಬಿಡಿ ಸ್ಥಾನದಲ್ಲಿ 2, 4, 8, 6 ಪುನಃ ಇಲ್ಲಿ 2, 4, 8, 6 ಇಲ್ಲಿ 2, 4 ಅಷ್ಟನ್ನೇ ಬರೆದಿದ್ದೇವೆ. ಮುಂದುವರಿಸಿದಂತೆ ನಾವು 8, 6 2, 4, 8, 6 2, 4, 8, 6 ಇದೇ ರೀತಿಯಾಗಿ ನಾವು ಪುನರಾವರ್ತನೆಯಾಗುತ್ತಾ ಹೋಗುವುದನ್ನು ನೋಡಬಹುದು. ಅಂದರೆ ಇಲ್ಲಿ ಬಿಡಿ ಸ್ಥಾನ ಪ್ರತಿ 4 ಸಂಖ್ಯೆಗೆ ಬದಲಾಗುತ್ತಿದೆ. ಅದನ್ನೇ ಕೆಳಗೆ ಬರೆದುಕೊಳ್ಳಿ. ಬಿಡಿ ಸ್ಥಾನವು ಪ್ರತಿ 4 ಸಂಖ್ಯೆಗೆ ಬದಲಾಗುವುದರಿಂದ 4ರಿಂದ ಭಾಗಿಸಿ. ಈಗ ನಾವು ಇಲ್ಲಿ ಘಾತ ಸಂಖ್ಯೆ 160 ಬಂದಿರುವುದನ್ನು ಪ್ರತಿ ಸಂಖ್ಯೆಗೆ ಇಲ್ಲಿ 4ರಿಂದ ಬದಲಾಗುವುದರಿಂದ ನಾವು 4ರಿಂದ ಭಾಗಿಸಬೇಕು. 160 ಡಿವೈಡೆಡ್ ಬೈ 4 ಎಂದು ಬರೆದುಕೊಳ್ಳಿ. 4 1 4, 4 4 16 ಮತ್ತು ಒಂದು 0 ಇದೆ, 40 ಬಂದಿದೆ. ಈಗ ಇಲ್ಲಿ ನೀವು ನೋಡಬಹುದು ಕೊನೆಯದಾಗಿ ನಾವು ಬದಲಾಗುತ್ತಿರುವಂತಹ ಸಂಖ್ಯೆ ಬಿಡಿ ಸ್ಥಾನದಲ್ಲಿ ಗಮನಿಸಿ. 2, 4, 8, 6 6ರ ನಂತರ ಪುನಃ ನಾವು 2ಅನ್ನು ಪಡೆಯುತ್ತೇವೆ. 2, 4 ಈ ರೀತಿಯಾಗಿ ಶುರುವಾಗುತ್ತದೆ. ಆದ್ದರಿಂದ ನಾವು 4ನೇ ಸಂಖ್ಯೆಗೆ ಬದಲಾಗುವಂತಹ ಸಂಖ್ಯೆ ಯಾವುದು? 2ರ ಘಾತ 4. ಆ 2ರ ಘಾತ 4ರ ಬೆಲೆಯನ್ನು ಬಿಡಿ ಸ್ಥಾನದ ಕೊನೆಯ ಸಂಖ್ಯೆ ಎಂದು ತೆಗೆದುಕೊಳ್ಳಬೇಕು. ಇಲ್ಲಿ 6ರ ನಂತರ 2 ಪುನಃ ಬರುತ್ತಿದೆ. ಆದ್ದರಿಂದ 6ಅನ್ನು ನಾವು ಬಿಡಿ ಸ್ಥಾನದ ಕೊನೆಯ ಅಂಕಿ ಎಂದು ತೆಗೆದುಕೊಳ್ಳೋಣ. ಇಲ್ಲಿ 6 ಎಂದರೆ 2ರ ಘಾತ 4ರಲ್ಲಿ ನಮಗೆ ಮೊದಲನೆಯ 6 ಸಿಕ್ಕಿದೆ. 2ರ ಘಾತ 4 ಈಕ್ವಲ್ಸ್ ಟು 16. ಇಲ್ಲಿ ಬಿಡಿ ಸ್ಥಾನದ ಅಂಕಿ 6 ಆಗಿದೆ. ಆದ್ದರಿಂದ 4ನೇ ಸಂಖ್ಯೆಗೆ ಬದಲಾಗುತ್ತಿದೆ. 4 ಸಂಖ್ಯೆಯ ನಂತರ ಸಂಖ್ಯೆಗಳು ಪುನಃ ಬದಲಾಗುತ್ತಿವೆ. ಆದ್ದರಿಂದ 4ನೇ ಸಂಖ್ಯೆಗೆ ಬದಲಾಗುವುದರಿಂದ 2ರ ಘಾತ 4 ಈಕ್ವಲ್ಸ್ ಟು 16 4ನೇ ಸಂಖ್ಯೆ. ಅಂದರೆ ಬಿಡಿ ಸ್ಥಾನದ ಸಂಖ್ಯೆ 6 ಆಗಿರುತ್ತದೆ ಎಂದು ಬರೆದುಕೊಳ್ಳಿ.
ಪ್ರಶ್ನೆ ನಂಬರ್ 2, ಒಂದು ಸಂಗ್ರಾಹಕದಲ್ಲಿ 5 ಬಾಟಲಿಗಳಿವೆ. ಪ್ರತಿದಿನ ಒಂದು ಹೊಸ ಸಂಗ್ರಾಹಕವನ್ನು ತರಲಾಗುತ್ತಿದೆ. 40 ದಿನಗಳ ನಂತರ ಎಷ್ಟು ಬಾಟಲಿಗಳು ಇರುತ್ತವೆ? ಒಂದು ಸಂಗ್ರಾಹಕದಲ್ಲಿ ಇಲ್ಲಿ 5 ಬಾಟಲಿಗಳಿವೆ ಎಂದು ಕೊಟ್ಟಿದ್ದಾರೆ. ಪ್ರತಿದಿನ ಒಂದು ಹೊಸ ಸಂಗ್ರಾಹಕವನ್ನು ತರಲಾಗುತ್ತದೆ ಅಂದರೆ 40 ದಿನಗಳ ನಂತರ ನಾವು 40 ಸಂಗ್ರಾಹಕಗಳನ್ನು ತಂದಂತಾಗುತ್ತದೆ. ಈಗ ನಾವು ಬಾಟಲಿಗಳ ಸಂಖ್ಯೆಯನ್ನು ಕಂಡುಹಿಡಿಯುವಾಗ 40 ಗುಣಿಸು 5 ಮಾಡಬೇಕು. ಲೆಕ್ಕ ಬಿಡಿಸೋಣ. ಉತ್ತರ ಬರೆಯಿರಿ. ಪ್ರತಿದಿನ ಒಂದು ಸಂಗ್ರಾಹಕವನ್ನು ತರಲಾಗುತ್ತದೆ. 40 ದಿನಗಳಲ್ಲಿ 40 ಸಂಗ್ರಾಹಕವನ್ನು ತರಲಾಗುತ್ತದೆ. ಪ್ರತಿದಿನ ಒಂದೊಂದು ಸಂಗ್ರಾಹಕದಂತೆ 40 ದಿನಗಳಲ್ಲಿ ನಾವು 40 ಸಂಗ್ರಾಹಕವನ್ನು ತರಬಹುದು. ಆದ್ದರಿಂದ 40ನೇ ದಿನದ ಸಂಗ್ರಾಹಕದಲ್ಲಿರುವ ಒಟ್ಟು ಬಾಟಲಿಗಳ ಸಂಖ್ಯೆ ಅಥವಾ 40 ಸಂಗ್ರಾಹಕದಲ್ಲಿರುವ ಒಟ್ಟು ಬಾಟಲಿಗಳ ಸಂಖ್ಯೆ ಎಂದು ಕೂಡ ನೀವು ನೋಡಬಹುದು. 40 ಗುಣಿಸು ಪ್ರತಿ ಸಂಗ್ರಾಹಕದಲ್ಲಿ 5 ಬಾಟಲಿಗಳಿವೆ. ಆದ್ದರಿಂದ 40 ಗುಣಿಸು 5 ಎಂದು ಬರೆದುಕೊಳ್ಳಿ. 45 200. ಆದ್ದರಿಂದ ಇಲ್ಲಿ ಬಾಟಲಿಗಳ ಸಂಖ್ಯೆ 200 ಆಗಿದೆ. ಪ್ರಶ್ನೆ ನಂಬರ್ 3, ಕೊಟ್ಟಿರುವ ಸಂಖ್ಯೆಗಳನ್ನು 2 ಅಥವಾ ಹೆಚ್ಚು ಪೂರ್ಣಾಂಕಗಳ ಗುಣಲಬ್ಧವಾಗಿ 3 ವಿಭಿನ್ನ ರೀತಿಯಲ್ಲಿ ಬರೆಯಿರಿ. ಘಾತಾಂಕಗಳು ಯಾವುದೇ ಪೂರ್ಣಾಂಕಗಳಾಗಿರಬಹುದು. 3 ಪ್ರಶ್ನೆಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಈ ಕೊಟ್ಟಿರುವಂತಹ ಸಂಖ್ಯೆಯನ್ನು ನಾವು ಘಾತಾಂಕಗಳ ಗುಣಲಬ್ಧವಾಗಿ 3 ರೀತಿಯಲ್ಲಿ ಬರೆಯಬೇಕು. ಇಲ್ಲಿ ಘಾತಾಂಕಗಳು ಯಾವುದೇ ಪೂರ್ಣಾಂಕಗಳಾಗಿರಬಹುದು ಎಂದು ಕೊಟ್ಟಿದ್ದಾರೆ. ಬರೆಯೋಣ. ಮೊದಲನೇ ಪ್ರಶ್ನೆ 64ರ ಕ್ಯೂಬ್ ಎಂದು ಕೊಡಲಾಗಿದೆ. 64ರ ಕ್ಯೂಬ್ ಈಕ್ವಲ್ಸ್ ಟು, ಇಲ್ಲಿ ನಾವು 64ಅನ್ನು 2ರ ಘಾತ 6 ಎಂದು ತೆಗೆದುಕೊಳ್ಳೋಣ. 2ಅನ್ನು 6 ಬಾರಿ ಗುಣಿಸಿದಾಗ ನಾವು 64ಅನ್ನು ಪಡೆಯುತ್ತೇವೆ. ಆದ್ದರಿಂದ 64ರ ಜಾಗದಲ್ಲಿ 2ರ ಘಾತ 6 ಎಂದು ತೆಗೆದುಕೊಳ್ಳಿ. ಕ್ಯೂಬ್ಗೆ ಹಾಗೆ ಇರಿಸಿರಿ. 64ರ ಬದಲಾಗಿ 2ರ ಘಾತ 6 ಆಗಿದೆ. ಈಗ ಇಲ್ಲಿ ನೀವು ಒಂದು ಸೂತ್ರವನ್ನು ಗಮನಿಸಬಹುದು. ಎ ಘಾತ ಎಂ ಹೋಲ್ ಘಾತ ಎನ್ ಈಕ್ವಲ್ಸ್ ಟು ಎ ಘಾತ ಎಂ ಎನ್. ಅಂದರೆ 2 ಘಾತಗಳನ್ನು ನಾವು ಕೂಡಿಸಬೇಕಾಗುತ್ತದೆ. 2 ಘಾತ ಸಂಖ್ಯೆಗಳನ್ನು ಕೂಡಿಸೋಣ. 2ರ ಘಾತ 6 ಗುಣಿಸು 3. 2ರ ಘಾತ 6 3 18 ಬಂದಿದೆ. ಇಲ್ಲಿ ನಾವು 2ರ ಘಾತ 18ಅನ್ನು 2ರ ಘಾತ 9 ಗುಣಿಸು 2ರ ಘಾತ 9 ಎಂದು ಬರೆಯಬಹುದು. ಅಲ್ಲಿ 2ಕ್ಕಿಂತ ಹೆಚ್ಚು ಪೂರ್ಣಾಂಕಗಳ ಗುಣಲಬ್ಧವಾಗಿ ಬರೆಯಲು ಹೇಳಿದ್ದಾರೆ. ಆದ್ದರಿಂದ 2ರ ಘಾತ 18ಅನ್ನು ನಾವು 2ರ ಘಾತ 9 ಗುಣಿಸು 2ರ ಘಾತ 9. ಇಲ್ಲಿ ನಾವು ಗುಣಿಸುವಾಗ 2ರ ಘಾತ 9 2ರ ಘಾತ 9 ಇದೆ ಎಂದಾಗ ಆಧಾರ ಸಂಖ್ಯೆ ಒಂದೇ ಆಗಿದೆ. ಘಾತ ಸಂಖ್ಯೆಗಳು ಬೇರೆ ಇದ್ದಾಗ ನಾವು ಇಲ್ಲಿ ಎ ಘಾತ ಎಂ ಗುಣಿಸು ಎ ಘಾತ ಎನ್ ಇದ್ದಾಗ ಎ ಘಾತ ಎಂ ಪ್ಲಸ್ ಎನ್ ಮಾಡುತ್ತೇವೆ. ಅಂದರೆ 9 ಪ್ಲಸ್ 9 18 ಬರುತ್ತದೆ. ಆದ್ದರಿಂದ ನಾವು 2ರ ಘಾತ 9 ಗುಣಿಸು 2ರ ಘಾತ 9 ಎಂದು ಇಲ್ಲಿ ತೆಗೆದುಕೊಂಡಿದ್ದೇವೆ. ಈಗ 2ರ ಘಾತ 18 ಬರುವಂತೆ ನಾವು, ಅಂದರೆ ಮೇಲಿನ ಘಾತ ಸಂಖ್ಯೆಗಳನ್ನು ಕೂಡಿಸಿದಾಗ 18 ಬರುವಂತೆ ಇನ್ನೊಂದೆರಡು ಉದಾಹರಣೆಗಳನ್ನು ಬರೆಯೋಣ. 64ರ ಕ್ಯೂಬ್ ಈಕ್ವಲ್ಸ್ ಟು 2ರ ಘಾತ 10 ಗುಣಿಸು 2ರ ಘಾತ 8. 10 ಮತ್ತು 8 ಕೂಡಿಸಿದಾಗ 18 ಆಗುತ್ತದೆ. ನಂತರ ಮೂರನೇ ಉದಾಹರಣೆಯಲ್ಲಿ 64ರ ಕ್ಯೂಬ್ ಈಕ್ವಲ್ಸ್ ಟು 2ರ ಘಾತ 6 ಗುಣಿಸು 2ರ ಘಾತ 6 ಗುಣಿಸು 2ರ ಘಾತ 6. ಎಲ್ಲ ಘಾತ ಸಂಖ್ಯೆಗಳನ್ನು ಕೂಡಿಸಿದಾಗ ನಾವು ಪುನಃ ಇಲ್ಲಿ 18ಅನ್ನು ಪಡೆಯಬಹುದು. ಮುಂದಿನ ಸಂಖ್ಯೆ ನೋಡಿ. ಬಿ ಪ್ರಶ್ನೆಯಲ್ಲಿ 192 ಘಾತ 8 ಎಂದು ಕೊಟ್ಟಿದ್ದಾರೆ. ಈಗ ನಾವು 192ಅನ್ನು 2ರ ಘಾತ 6 ಗುಣಿಸು 3 ಎಂದು ಬರೆದಿದ್ದೇವೆ. ಹೇಗೆ ಎಂದು ಇಲ್ಲಿ ಪಕ್ಕದಲ್ಲಿ ಅವಿಭಾಜ್ಯ ಅಪವರ್ತನವನ್ನು ಮಾಡಿ ತೋರಿಸಲಾಗಿದೆ. 192 2ರಿಂದ 96ರಿಂದ ಭಾಗಿಸಿದ್ದೇವೆ. ಅಂದರೆ ಇಲ್ಲಿ ನೀವು ನೋಡಬಹುದು 2 9 18. 19ರಲ್ಲಿ 18ಅನ್ನು ಕಳೆದಾಗ 9 ಉಳಿದಿದೆ. 1 ಉಳಿಯಿತು 12. 2 6 12. ಪುನಃ 2ರಿಂದ ಭಾಗಿಸಿದಾಗ 2 4 8. 9ರಲ್ಲಿ 8ಅನ್ನು ಕಳೆದಾಗ 1 ಉಳಿಯಿತು 16. 2 8 16. ಈಗ 2 24 48. 2 12 24. 2 6 12. 2 3 6. ಇಲ್ಲಿ 3 ಬೆಸ ಸಂಖ್ಯೆ ಬಂದಿದ್ದರಿಂದ ನಾವು ಅದೇ ಸಂಖ್ಯೆಯನ್ನು ಕೊನೆಯದಾಗಿ ತೆಗೆದುಕೊಂಡಿದ್ದೇವೆ. 3 1 3 ಬಂದಿದೆ. ಇಲ್ಲಿ 2ಅನ್ನು 6 ಬಾರಿ ಮತ್ತು 3ಅನ್ನು 1 ಬಾರಿ ಗುಣಿಸಿದ್ದೇವೆ. ಆದ್ದರಿಂದ 192 ಇರುವ ಜಾಗದಲ್ಲಿ 2ರ ಘಾತ 6 ಗುಣಿಸು 3 ಎಂದು ತೆಗೆದುಕೊಂಡು ಹೋಲ್ ಘಾತ 8ಅನ್ನು ಹಾಗೆ ಇರಿಸಿದ್ದೇವೆ. ಈಗ ಎರಡು ಸಂಖ್ಯೆಗಳಿಗೆ, ಅಂದರೆ 2ರ ಘಾತ 6ಕ್ಕೆ ಮತ್ತು 3ಕ್ಕೆ ಎರಡು ಸಂಖ್ಯೆಗಳಿಗೆ ಘಾತ ಸಂಖ್ಯೆ 8ಅನ್ನು ಇರಿಸೋಣ. 2ರ ಘಾತ 6 ಹೋಲ್ ಘಾತ 8 ಗುಣಿಸು 3ರ ಘಾತ 8. ಎರಡಕ್ಕೂ ಬೇರೆ ಬೇರೆಯಾಗಿ ಹೋಲ್ ಘಾತ 8ಅನ್ನು ಇರಿಸಿದ್ದೇವೆ. ಈಗ 2ರ ಘಾತ 6 ಹೋಲ್ ಘಾತ 8ಅನ್ನು ನಾವು 6 ಮತ್ತು 8ಅನ್ನು ಗುಣಿಸಬಹುದು. ಏಕೆಂದರೆ ಪಕ್ಕದಲ್ಲಿರುವ ಸೂತ್ರವೇ ಬರುತ್ತದೆ. ಎ ಘಾತ ಎಂ ಹೋಲ್ ಘಾತ ಎನ್ ಈಕ್ವಲ್ಸ್ ಟು ಎ ಘಾತ ಎಂ ಎನ್.
ಘಾತ ಸಂಖ್ಯೆಗಳನ್ನು ಗುಣಿಸುತ್ತೇವೆ. 6 × 48, 2ರ ಘಾತ 48 ಗುಣಿಸು 3ರ ಘಾತ 8 ಬರೆದುಕೊಳ್ಳಿ. ಈಗ ಇಲ್ಲಿ ನೀವು ನೋಡಬಹುದು 192 ಹೋಲ್ ಘಾತ 8 ನಾವು 2ರ ಘಾತ 48 ಮತ್ತು 3ರ ಘಾತ 8 ಎಂದು ತೆಗೆದುಕೊಂಡಿದ್ದೇವೆ. ಈಗ ಇಲ್ಲಿ 2ರ ಘಾತ 48 ಇರುವುದನ್ನು ನಾವು ಎರಡನೆಯದಾಗಿ ಅಂದರೆ ಎರಡನೇ ಪೂರ್ಣಾಂಕಗಳ ಗುಂಪನ್ನಾಗಿ 2ರ ಘಾತ 40 ಗುಣಿಸು 2ರ ಘಾತ 8 ಎಂದು ತೆಗೆದುಕೊಳ್ಳಬಹುದು. 40 ಮತ್ತು 8 ಗುಣಿಸಿದಾಗ 48 ಬರುತ್ತದೆ. ಆದ್ದರಿಂದ 2ರ ಘಾತ 40 ಗುಣಿಸು 2ರ ಘಾತ 8 ಎಂದು ತೆಗೆದುಕೊಂಡಿದ್ದೇವೆ. ಕೊನೆಯ ಸಂಖ್ಯೆ 3ರ ಘಾತ 8 ಹಾಗೆ ಇರಿಸಿ. ಇದು ಒಂದು ಪೂರ್ಣಾಂಕಗಳ ಗುಣಲಬ್ಧಗಳ ಗುಂಪಾಗಿದೆ. ಮೂರನೆಯದಾಗಿ ನಾವು 48 ಘಾತ ಸಂಖ್ಯೆಯಲ್ಲಿ 24 ಅಂದರೆ 24ಕ್ಕೆ 24 ಕೂಡಿಸಿದಾಗ 48 ಬರುತ್ತದೆ. 24 ಬರುವಂತೆ 2ರ ಘಾತ 24 ಗುಣಿಸು 2ರ ಘಾತ 24 ಈ ರೀತಿಯಾಗಿ ತೆಗೆದುಕೊಂಡು ಕೊನೆಯ ಸಂಖ್ಯೆ 3ರ ಘಾತ 8 ಇಟ್ಟಿದ್ದೇವೆ. ಇಲ್ಲಿ 3 ಪೂರ್ಣಾಂಕಗಳ ಜೋಡಿಗಳನ್ನು ಬರೆಯಲಾಗಿದೆ. ಕೊನೆಯದಾಗಿ 32ರ ಘಾತ -5. 32ರ ಘಾತ -5ರಲ್ಲಿ ನಾವು 32ನ್ನು 2ರ ಘಾತ 5 ಎಂದು ತೆಗೆದುಕೊಳ್ಳಬಹುದು. 2ನ್ನು 5 ಬಾರಿ ಗುಣಿಸಿದಾಗ ನಾವು 32ನ್ನು ಪಡೆಯುತ್ತೇವೆ. ಹೋಲ್ ಘಾತ -5 ಹಾಗೆ ಇರಲಿ. ಈಗ ಇಲ್ಲಿ ಸೂತ್ರ ಮೇಲಿರುವ ಸೂತ್ರ ಎ ಘಾತ ಎಂ ಹೋಲ್ ಘಾತ ಎನ್ ಈಕ್ವಲ್ಸ್ ಟು ಎ ಘಾತ ಎಂ ಇಂಟು ಎನ್, ಅಂದರೆ ಘಾತ ಸಂಖ್ಯೆಗಳನ್ನು ಗುಣಿಸಬೇಕು. 5 ಗುಣಿಸು -5 ಎಂದರೆ 5 5 25 ಪ್ಲಸ್ ಇಂಟು ಮೈನಸ್ ಚಿಹ್ನೆ ಮೈನಸ್ ಬಂದಿದೆ. 2ರ ಘಾತ -25. ಈಗ ನಾವು ಮೊದಲನೇ ಪೂರ್ಣಾಂಕದ ಜೋಡಿಯಾಗಿ 2ರ ಘಾತ -25 2ರ ಘಾತ -15 2ರ ಘಾತ -10 ಎಂದು ತೆಗೆದುಕೊಂಡಿದ್ದೇವೆ. 15ಕ್ಕೆ 10 ಕೂಡಿಸಿದಾಗ 25 ಬರುತ್ತದೆ. ಮೈನಸ್ ಮೈನಸ್ ಚಿಹ್ನೆಗೆ ಮೈನಸ್ ಬರುತ್ತದೆ. 15 10. ಎರಡನೆಯದಾಗಿ 2ರ ಘಾತ -5 2ರ ಘಾತ -20 -20ಕ್ಕೆ -5 ಕೂಡಿಸಿದಾಗ ಪುನಃ ನಾವು 25 ಪಡೆಯಬಹುದು. ಮೂರನೆಯದಾಗಿ 2ರ ಘಾತ 5 ಗುಣಿಸು 2ರ ಘಾತ 5 ಗುಣಿಸು 2ರ ಘಾತ 5 ಗುಣಿಸು 2ರ ಘಾತ 5 ಗುಣಿಸು 2ರ ಘಾತ 5 5 ಬಾರಿ ನಾವು 2ರ ಘಾತ 5 ಗುಣಿಸಿದಾಗ ಮೈನಸ್ ಇದೆ. 5 5 25 ಅಂದರೆ -25 ಬರುತ್ತದೆ. ಈ ರೀತಿಯಾಗಿ ನೀವು 25 ಬರುವಂತೆ ಬೇರೆ ವಿಧಾನಗಳಲ್ಲೂ ಬೇಕಾದರೂ ಪೂರ್ಣಾಂಕಗಳ ಗುಣಲಬ್ಧಗಳನ್ನು ಬರೆದುಕೊಳ್ಳಬಹುದು. ಪ್ರಶ್ನೆ ನಂಬರ್ 4. ಕೆಳಗಿನ ಪ್ರತಿ ಹೇಳಿಕೆಯನ್ನು ಪರಿಶೀಲಿಸಿ ಮತ್ತು ಅದು ಯಾವಾಗಲೂ ಸರಿ, ಕೆಲವೊಮ್ಮೆ ಮಾತ್ರ ಸರಿ ಅಥವಾ ಸರಿ ಇಲ್ಲ ಎಂದು ಕಂಡುಹಿಡಿಯಿರಿ. ನಿಮ್ಮ ತಾರ್ಕಿಕತೆಯನ್ನು ವಿವರಿಸಿ. ಇಲ್ಲಿ 5 ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಈ 5 ಹೇಳಿಕೆಗಳಲ್ಲಿ ಯಾವಾಗಲೂ ಸರಿ, ಕೆಲವೊಮ್ಮೆ ಸರಿ ಅಥವಾ ಸರಿ ಇಲ್ಲ ಎಂದು ನಾವು ಕಂಡುಹಿಡಿದು ಅದಕ್ಕೆ ವಿವರಣೆಯನ್ನು ಕೂಡ ಕೊಡಬೇಕಾಗಿದೆ. ಮೊದಲನೇ ಪ್ರಶ್ನೆ ನೋಡಿ, ಘನ ಸಂಖ್ಯೆಗಳು ವರ್ಗ ಸಂಖ್ಯೆಗಳು ಸಹ ಆಗಿವೆ. ಘನ ಸಂಖ್ಯೆಗಳು ವರ್ಗ ಸಂಖ್ಯೆಗಳು ಸಹ ಆಗಿವೆ ಎಂದು ಹೇಳುತ್ತಿದ್ದಾರೆ. ಬರೆಯೋಣ. ನೋಡಿ, 64 ನಾವು ಉದಾಹರಣೆಯಾಗಿ ತೆಗೆದುಕೊಂಡಿದ್ದೇವೆ. 64 2ರ ಘಾತ 6 ಎಂದು ತೆಗೆದುಕೊಳ್ಳಬಹುದು. 2ರ ಘಾತ 6 ನಾವು 2ರ ಘಾತ 3 ಹೋಲ್ ಘಾತ 2 ಎಂದು ಕೂಡ ತೆಗೆದುಕೊಳ್ಳಬಹುದಾಗಿದೆ. ಅಂದರೆ 2ರ ಘಾತ 3 ಹೋಲ್ ಘಾತ 2 ಎಂದರೆ 3 2 6 ಬರುತ್ತದೆ. ಇಲ್ಲಿ ನೀವು ನೋಡಬಹುದು ಹೋಲ್ ಘಾತ ಸ್ಕ್ವೇರ್, ಇಲ್ಲಿ ಸ್ಕ್ವೇರ್ ಇರುವುದರಿಂದ ಇದು ವರ್ಗ ಸಂಖ್ಯೆಯಾಗಿದೆ ಎಂದು ತೆಗೆದುಕೊಳ್ಳಬಹುದು. ನಂತರ 2ರ ಘಾತ 2 ಹೋಲ್ ಘಾತ 3 ಅಂದರೆ ಇಲ್ಲೂ ಕೂಡ 2 3 6 ಬರುತ್ತದೆ. ಕೊನೆಯದಾಗಿ ಕ್ಯೂಬ್ ಬಂದಿರುವುದರಿಂದ ಇದು ಒಂದು ಘನ ಸಂಖ್ಯೆಯೂ ಕೂಡ ಆಗುತ್ತದೆ. 64 ಒಂದು ವರ್ಗ ಸಂಖ್ಯೆಯೂ ಆಗಿದೆ, ಘನ ಸಂಖ್ಯೆಯೂ ಆಗಿದೆ. ಆದರೆ ಈಗ ನಾವು ಮುಂದಿನ ಒಂದು ಘನ ಸಂಖ್ಯೆಯನ್ನು ತೆಗೆದುಕೊಳ್ಳೋಣ. 8 ಘನ ಸಂಖ್ಯೆಯಾಗಿ ತೆಗೆದುಕೊಂಡಿದ್ದೇವೆ. 8 ನಾವು 2ರ ಕ್ಯೂಬ್ ಎಂದು ತೆಗೆದುಕೊಳ್ಳಬಹುದು. ಇದು ಒಂದು ಘನ ಸಂಖ್ಯೆಯಾಗುತ್ತದೆ. ಆದರೆ ವರ್ಗ ಸಂಖ್ಯೆಯಾಗುವಂತೆ ನಾವು ಬರೆಯಲು ಸಾಧ್ಯವಿಲ್ಲ. ಆದ್ದರಿಂದ ಇದು ಕೆಲವೊಮ್ಮೆ ಮಾತ್ರ ಸರಿ ಅಥವಾ ಇದು ಕೆಲವೊಮ್ಮೆ ಸರಿ ಎಂದು ಬರೆದುಕೊಳ್ಳಿ. ಎರಡನೇ ಪ್ರಶ್ನೆ, 4ನೇ ಘಾತಗಳು ಸಹ ವರ್ಗ ಸಂಖ್ಯೆಗಳು ಆಗಿವೆ. 4ನೇ ಘಾತ ಹೊಂದಿರುವಂತಹ ಸಂಖ್ಯೆಗಳು ವರ್ಗ ಸಂಖ್ಯೆಗಳಾಗಿರುತ್ತವೆ ಎಂದು ಹೇಳುತ್ತಿದ್ದಾರೆ. ಉದಾಹರಣೆ ನೋಡಿ, 3ರ ಘಾತ 4 ಯಾವುದೇ ಸಂಖ್ಯೆಯನ್ನು ಬೇಕಾದರೂ ಇಲ್ಲಿ ನಾವು ತೆಗೆದುಕೊಂಡು ಘಾತ 4 ಇಟ್ಟು ಮಾಡಬಹುದಾಗಿದೆ. 3ರ ಘಾತ 4 ನಾವು 3ರ ಘಾತ 2 ಹೋಲ್ ಘಾತ 2 ಎಂದು ಬರೆಯಬಹುದು. ಅಂದರೆ 2 2 4 ಬರುತ್ತದೆ. ಹೋಲ್ ಘಾತ 2 ಇರುವುದರಿಂದ ಇದು ಒಂದು ವರ್ಗ ಸಂಖ್ಯೆಯಾಗುತ್ತದೆ. 4ನೇ ಘಾತ ವರ್ಗ ಸಂಖ್ಯೆಯಾಗಿದೆ ಎಂದು ಹೇಳಿದ್ದಾರೆ. 3ರ ಘಾತ 4 ಇದು ಒಂದು ವರ್ಗ ಸಂಖ್ಯೆಯಾಗಿದೆ. ಇಲ್ಲಿ
3ರ ಸ್ಕ್ವೇರ್ ಎಂದರೆ 3 3 9, 9ರ ಸ್ಕ್ವೇರ್ ಇದು ಒಂದು ವರ್ಗ ಸಂಖ್ಯೆ. ನಂತರ ಎರಡನೇ ಉದಾಹರಣೆಯಲ್ಲಿ 5ರ ಘಾತ 4 ಈಕ್ವಲ್ಸ್ ಟು 5ರ ಘಾತ 2 ಹೋಲ್ ಘಾತ 2. ಇಲ್ಲಿ 2 2 4 ಬರುತ್ತದೆ. 5ಅನ್ನು ನೋಡಿ, 5ಅನ್ನು ಸ್ಕ್ವೇರ್ ಮಾಡಿದಾಗ 25 ಬಂದಿದೆ. 25ರ ಸ್ಕ್ವೇರ್ ಇದು ಕೂಡ ಒಂದು ವರ್ಗ ಸಂಖ್ಯೆ. ಆದ್ದರಿಂದ ಇದು ಯಾವಾಗಲೂ ಸರಿ ಎಂದು ನೀವು ಬರೆದುಕೊಳ್ಳಬಹುದು. ಮೂರನೇ ಪ್ರಶ್ನೆ, ಒಂದು ಸಂಖ್ಯೆಯ 5ನೇ ಘಾತವು ಆ ಸಂಖ್ಯೆಯ ಘನದಿಂದ ಭಾಗಿಸಲ್ಪಡುತ್ತದೆ. ಇಲ್ಲಿ ನೋಡಿ ಉದಾಹರಣೆ, ಒಂದು ಸಂಖ್ಯೆಯ 5ನೇ ಘಾತ ಎಂದರೆ ಘಾತ 5 ಎಂದು ನಾವು ತೆಗೆದುಕೊಳ್ಳಬೇಕು. ಉದಾಹರಣೆಯಾಗಿ 3ರ ಘಾತ 5ಅನ್ನು ತೆಗೆದುಕೊಂಡಿದ್ದೇವೆ. 3ರ ಘಾತ 5ಅನ್ನು ತೆಗೆದುಕೊಂಡಾಗ 3ರ ಘಾತ 5ಅನ್ನು ನಾವು 3ರ ಘಾತ 3 ಗುಣಿಸು 3ರ ಘಾತ 2 ಎಂದು ಕೂಡ ಬರೆದುಕೊಳ್ಳಬಹುದಾಗಿದೆ. ಅಂದರೆ 3ರ ಘಾತ 3 ಮತ್ತು 3ರ ಘಾತ 2 ಎ ಘಾತ ಎಂ ಗುಣಿಸು ಎ ಘಾತ ಎನ್ ಈಕ್ವಲ್ಸ್ ಟು ಎ ಘಾತ ಎಂ ಪ್ಲಸ್ ಎನ್ ಆಗುತ್ತದೆ. ಅಂದರೆ ಘಾತ ಸಂಖ್ಯೆಗಳನ್ನು ಕೂಡಿಸಿದಂತಾಗುತ್ತದೆ. 3 + 2 5. ಆ ಸಂಖ್ಯೆಯ ಘನದಿಂದ ಭಾಗಿಸಲ್ಪಡುತ್ತದೆ ಎಂದು ಕೊಟ್ಟಿದ್ದಾರೆ. ಆ ಸಂಖ್ಯೆಯ ಘನ ಎಂದರೆ ಇಲ್ಲಿ ನಾವು 3ಅನ್ನು ತೆಗೆದುಕೊಂಡಿದ್ದೇವೆ. 3ರ ಘನ ಎಂದರೆ 3ರ ಕ್ಯೂಬ್ ಎಂದೇ ನೀವು ತೆಗೆದುಕೊಳ್ಳಬೇಕು. ಡಿವೈಡೆಡ್ ಬೈ 3ರ ಕ್ಯೂಬ್. ಇಲ್ಲಿ 3ರ ಕ್ಯೂಬ್ ಮತ್ತು 3ರ ಕ್ಯೂಬ್ ಎರಡು 3ರ ಕ್ಯೂಬನ್ನು ಕ್ಯಾನ್ಸಲ್ ಮಾಡಿದಾಗ 3ರ ಸ್ಕ್ವೇರ್ ಉಳಿಯುತ್ತದೆ. 3 3 9. ಹೌದು, ಇದು ನಾವು ಯಾವುದೇ ಸಂಖ್ಯೆಯನ್ನು 5ರ ಘಾತವನ್ನಾಗಿ ತೆಗೆದುಕೊಂಡು ಅದೇ ಸಂಖ್ಯೆಯ ಘನದಿಂದ ಭಾಗಿಸಿದಾಗ ಅದು ಯಾವಾಗಲೂ ಒಂದು ಸಂಖ್ಯೆಯನ್ನು ಕೊಡುತ್ತದೆ. ಆದ್ದರಿಂದ ಇದು ಯಾವಾಗಲೂ ಸರಿ ಎಂದು ನೀವು ಬರೆದುಕೊಳ್ಳಿ. ಪ್ರಶ್ನೆ ನಂಬರ್ 4ರಲ್ಲಿ 2 ಘನ ಸಂಖ್ಯೆಗಳ ಗುಣಲಬ್ಧ ಒಂದು ಘನ ಸಂಖ್ಯೆಯಾಗಿದೆ. ಯಾವುದೇ 2 ಘನ ಸಂಖ್ಯೆಗಳನ್ನು ಗುಣಿಸಿದಾಗ ನಾವು ಒಂದು ಘನ ಸಂಖ್ಯೆಯನ್ನೇ ಪಡೆಯುತ್ತೇವೆ ಎಂದು ಹೇಳುತ್ತಿದ್ದಾರೆ. ಉದಾಹರಣೆಯಾಗಿ ಮೊದಲನೇ ಘನ ಸಂಖ್ಯೆ 2ರ ಕ್ಯೂಬ್ ಅನ್ನು ತೆಗೆದುಕೊಳ್ಳಿ. 2ರ ಕ್ಯೂಬ್ ಎಂದರೆ 8. ನಂತರ ಎರಡನೇ ಸಂಖ್ಯೆ 3ರ ಕ್ಯೂಬ್ ಎಂದರೆ 27 ಬರುತ್ತದೆ. ಈಗ ನಾವು ಬಂದಿರುವಂತಹ 2 ಗುಣಲಬ್ಧಗಳು ಅಥವಾ ಘನ ಸಂಖ್ಯೆಗಳು ಎಂದರೆ 8 ಮತ್ತು 27. ಈ 2 ಘನ ಸಂಖ್ಯೆಗಳು ಅಂದರೆ 8 ಮತ್ತು 27ಅನ್ನು ಗುಣಿಸಿದಾಗ 8 ಗುಣಿಸು 27 ಇಲ್ಲಿ ಗುಣಲಬ್ಧ ಒಂದು ಘನ ಸಂಖ್ಯೆಯಾಗಿರುತ್ತದೆ ಎಂದು ಹೇಳಿದ್ದಾರೆ. ಆದ್ದರಿಂದ 2 ಘನ ಸಂಖ್ಯೆಗಳನ್ನು ಗುಣಿಸಬೇಕು. 8 ಗುಣಿಸು 27. 8ಅನ್ನು 27ರಿಂದ ಗುಣಿಸಿದಾಗ 216 ಬರುತ್ತದೆ. ಇದು 6ರ ಕ್ಯೂಬ್ ಆಗಿದೆ. ಅಂದರೆ 6ರ ಘನ 216. ಹೌದು, 2 ಘನ ಸಂಖ್ಯೆಗಳ ಗುಣಲಬ್ಧ ಯಾವಾಗಲೂ ಒಂದು ಘನ ಸಂಖ್ಯೆಯಾಗಿರುತ್ತದೆ. ಆದ್ದರಿಂದ ಇದು ಯಾವಾಗಲೂ ಸರಿ ಎಂದು ಬರೆದುಕೊಳ್ಳಿ. ಕ್ಯೂ ಘಾತ 46 ಎಂಬುದು 4ನೇ ಘಾತ ಮತ್ತು 6ನೇ ಘಾತ 2 ಆಗಿದೆ ಎಂದು ಕೊಟ್ಟಿದ್ದಾರೆ. ನೋಡಿ, ಘಾತ ಸಂಖ್ಯೆಯಲ್ಲಿ 46ಅನ್ನು ನೀವು ನೋಡುತ್ತಿದ್ದೀರಿ. 46 ಇದು 4 ಮತ್ತು 6ರಿಂದ ಭಾಗವಾಗುವುದಿಲ್ಲ. 46ಅನ್ನು ನಾವು 4ರಿಂದಲೂ ಭಾಗಿಸಲು ಸಾಧ್ಯವಿಲ್ಲ ಮತ್ತು 6ರಿಂದ ಕೂಡ ಇಲ್ಲಿ ಭಾಗಿಸಲು ಸಾಧ್ಯವಿಲ್ಲ. ಆದ್ದರಿಂದ ಈ ಹೇಳಿಕೆ ತಪ್ಪಾಗಿದೆ. ಆದ್ದರಿಂದ ಇದು ಸರಿ ಇಲ್ಲ ಎಂದು ಬರೆದುಕೊಳ್ಳಿ. ಇವುಗಳನ್ನು ಸಂಕ್ಷೇಪಿಸಿ ಮತ್ತು ಉತ್ತರವನ್ನು ಘಾತಾಂಕ ರೂಪದಲ್ಲಿ ಬರೆಯಿರಿ. 5 ಪ್ರಶ್ನೆಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ನಾವು ಸೂತ್ರಗಳನ್ನು ಉಪಯೋಗಿಸಿಕೊಂಡು ಸಂಕ್ಷೇಪಿಸಿ ಇವುಗಳನ್ನು ಘಾತಾಂಕ ರೂಪದಲ್ಲಿ ಬರೆಯೋಣ. ಪ್ರಶ್ನೆ ನಂಬರ್ 1, 10ರ ಘಾತ -2 ಗುಣಿಸು 10ರ ಘಾತ -5. 10ರ ಘಾತ -2 ಗುಣಿಸು 10ರ ಘಾತ -5 ಆಗಿದೆ. ಇಲ್ಲಿ ನೀವು ಸೂತ್ರವನ್ನು ನೋಡಿ, ಎ ಘಾತ ಎಂ ಗುಣಿಸು ಎ ಘಾತ ಎನ್ ಈಕ್ವಲ್ಸ್ ಟು ಎ ಘಾತ ಎಂ ಪ್ಲಸ್ ಎನ್. ಆಧಾರ ಸಂಖ್ಯೆ ಒಂದೇ ಆಗಿದೆ. ಘಾತ ಸಂಖ್ಯೆಗಳು ಬೇರೆ ಬೇರೆಯಾಗಿದ್ದಾಗ ಗುಣಿಸಿದಾಗ ನಾವು ಘಾತ ಸಂಖ್ಯೆಗಳನ್ನು ಕೂಡಿಸಬೇಕು. ಆದ್ದರಿಂದ ಆಧಾರ ಸಂಖ್ಯೆ 10ಅನ್ನು ಹಾಗೆ ಇರಿಸಿ. -2 ಮತ್ತು -5ಅನ್ನು ಕೂಡಿಸಬೇಕು. 10ರ ಘಾತ -2 ಪ್ಲಸ್ -5. ಇಲ್ಲಿ 2 ಸಂಖ್ಯೆಗಳನ್ನು ಕೂಡಿಸಿದಾಗ -2 ಹಾಗೆ ಇರಲಿ. ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತದೆ. -5 -2 -5. ಇಲ್ಲಿ 2 ಸಂಖ್ಯೆಗಳು ಮೈನಸ್ ಚಿಹ್ನೆಯನ್ನು ಹೊಂದಿವೆ. ಕೂಡಿಸಬೇಕು. -2 ಪ್ಲಸ್ -5 -7 ಆಗಿದೆ. ಎರಡನೇ ಪ್ರಶ್ನೆ ನೋಡಿ, 5ರ ಘಾತ 7 ಭಾಗಿಸು 5ರ ಘಾತ 4. ಇಲ್ಲಿ ಈಗ ಸೂತ್ರವನ್ನು ಗಮನಿಸಿ. ಎ ಘಾತ ಎಂ ಡಿವೈಡೆಡ್ ಬೈ ಎ ಘಾತ ಎನ್ ಈಕ್ವಲ್ಸ್ ಟು ಎ ಘಾತ ಎಂ ಮೈನಸ್ ಎನ್. ಆಧಾರ ಸಂಖ್ಯೆ ಒಂದೇ ಆಗಿದ್ದು ಘಾತ ಸಂಖ್ಯೆಗಳು ಬೇರೆಯಾಗಿದ್ದಾಗ ಭಾಗಿಸಿದಾಗ ನಾವು ಘಾತ ಸಂಖ್ಯೆಗಳನ್ನು ಕಳೆಯಬೇಕು. 5ಅನ್ನು ಹಾಗೆ ಇರಿಸಿ. ಘಾತ ಸಂಖ್ಯೆಗಳು ಎಂದರೆ 7 ಮತ್ತು 4. ಕಳೆಯೋಣ. 7 - 4. 7ರಲ್ಲಿ 4ಅನ್ನು ಕಳೆದಾಗ 3 ಉಳಿದಿದೆ. 5ರ ಘಾತ 3. ಮೂರನೇ ಪ್ರಶ್ನೆ, 9ರ ಘಾತ -7 ಭಾಗಿಸು 9ರ ಘಾತ 4. ಹಿಂದಿನ ಪ್ರಶ್ನೆಯಂತೆ ಮಾಡೋಣ. ಎ ಘಾತ ಎಂ ಡಿವೈಡೆಡ್ ಬೈ ಎ ಘಾತ ಎನ್ ಈಕ್ವಲ್ಸ್ ಟು ಎ ಘಾತ ಎಂ ಮೈನಸ್ ಎನ್ ಸೂತ್ರ. ಈಗ ಘಾತ ಸಂಖ್ಯೆಗಳನ್ನು ಕಳೆಯಬೇಕು. -7 ಮೈನಸ್ ಎರಡನೇ ಘಾತ ಸಂಖ್ಯೆ 4 ಇದೆ. 4 -7 -4 ಎರಡು ಸಂಖ್ಯೆಗಳನ್ನು ಕೂಡಿಸಬೇಕು. 7 + 4 11. ಚಿಹ್ನೆ ಮೈನಸ್ ಇದೆ. ಮೈನಸನ್ನು ಹಾಗೆ ಇರಿಸಿ.
4ನೇ ಪ್ರಶ್ನೆ 13ರ ಘಾತ -2 ಹೋಲ್ ಘಾತ -3. ಸೂತ್ರ ನೋಡಿ, ಎ ಘಾತ m ಹೋಲ್ ಘಾತ n = ಎ ಘಾತ m ಇಂಟು n ಆಗುತ್ತದೆ. ಅಂದರೆ ಈಗ ಎರಡು ಘಾತ ಸಂಖ್ಯೆಗಳನ್ನು ಗುಣಿಸಬೇಕು. -2 ಗುಣಿಸು -3, 13ರ ಘಾತ 2 3 6, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತದೆ. ಉತ್ತರ 13ರ ಘಾತ 6 ಆಗಿದೆ. 5ನೇ ಪ್ರಶ್ನೆ m ಘಾತ 5 n ಘಾತ 12 mn ಹೋಲ್ ಘಾತ 9 ಎಂದು ಕೊಟ್ಟಿದ್ದಾರೆ. ಈಗ ನಾವು ಬರೆಯೋಣ. m ಘಾತ 5 n ಘಾತ 12 ಹಾಗೆ ಇರಲಿ. mn ಹೋಲ್ ಘಾತ 9ನ್ನು ಪ್ರತಿಯೊಂದಕ್ಕೂ ನಾವು ಅಂದರೆ m ಮತ್ತು nಗೆ ಪ್ರತಿಯೊಂದಕ್ಕೂ ಹೋಲ್ ಘಾತ 9 ಎಂದು ತೆಗೆದುಕೊಳ್ಳೋಣ. ಅಂದರೆ m ಘಾತ 9 n ಘಾತ 9 ಪ್ರತಿಯೊಂದಕ್ಕೂ 9ನ್ನು ತೆಗೆದುಕೊಳ್ಳಿ. ಈಗ ಇಲ್ಲಿ m ನನ್ನು ಗಮನಿಸಿ. m ಘಾತ 5 ಈ ಕಡೆ m ಘಾತ 9 ಇದೆ. ಈಗ m ಅನ್ನು ಇರಿಸಿ ನಾವು 5ಕ್ಕೆ 9ನ್ನು ಕೂಡಿಸೋಣ. 5 + 9. ನಂತರ n ನಲ್ಲಿರುವ ಸಂಖ್ಯೆಗಳನ್ನು ಗಮನಿಸಿ. n ಘಾತ 12 ಮತ್ತು n ಘಾತ 9 ಇದೆ. n ಘಾತ 12 + 9 ಆಯಿತು. ಈಗ 5 + 9 m ಘಾತ 5 + 9 ಇದೆ. m ಘಾತ 5 + 9 ಎಂದರೆ m ಘಾತ 14 ಗುಣಿಸು n ಘಾತ 12 + 9 ಎಂದರೆ n ಘಾತ 21 ಬರುತ್ತದೆ. 12ಕ್ಕೆ 9ನ್ನು ಕೂಡಿಸಿದಾಗ 21 ಬಂದಿದೆ. m ಘಾತ 14 ಗುಣಿಸು n ಘಾತ 21. ಈ ವಿಡಿಯೋದಲ್ಲಿ ನಾವು ಪೇಜ್ ನಂಬರ್ 48ರಲ್ಲಿರುವಂತಹ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿದ್ದೇವೆ. ಮುಂದಿನ ವಿಡಿಯೋದಲ್ಲಿ ಪೇಜ್ ನಂಬರ್ 49ರಲ್ಲಿರುವಂತಹ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸೋಣ. ನಮ್ಮ ಅನು ಎಜುಕೇಷನಲ್ ಸ್ಟಡೀಸ್ನಲ್ಲಿ 8ನೇ ತರಗತಿ ಗಣಿತ ಭಾಗ 1ರ ಎಲ್ಲ ಪಾಠಗಳ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಬಿಡಿಸಲಾಗುವುದು. ನೀವು ಎಲ್ಲ ಪಾಠಗಳ ಅಭ್ಯಾಸದ ಪ್ರಶ್ನೋತ್ತರಗಳಿಗಾಗಿ ನಮ್ಮ ಚಾನಲ್ನ ಪ್ಲೇಲಿಸ್ಟ್ 8ನೇ ತರಗತಿ ಗಣಿತ ಭಾಗ 1 ಅಭ್ಯಾಸ ಪ್ರಶ್ನೋತ್ತರಗಳು ಇದನ್ನು ಗಮನಿಸಬಹುದಾಗಿದೆ.